ವಿರಾಮದ ನಂತರ ಮತ್ತೆ ಸ್ವಾಗತ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ಯಾವತ್ತು ಆರಂಭ ಆಗುತ್ತೆ ಎನ್ನುವಂತಹ ಪ್ರಶ್ನೆ ಮತ್ತು ಕಾತರದಿಂದ ಕಾಯ್ತಾ ಇದ್ದಂತಹ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತೆ ನಿರಾಸೆ ಆಗ್ತಾ ಇದೆ. ಕಾರಣ ವಿಜಯ್ ಹಜಾರೆ ಮ್ಯಾಚಸ್ಗಳು ನಡೀಬೇಕಾಗಿತ್ತು, ಆದರೆ ಅದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಬಹುಶಃ ಚಿನ್ನಸ್ವಾಮಿಗೆ ಕಪ್ಪು ಚುಕ್ಕೆ ಆಯ್ತಾ ಆ ಕಾಲ್ ತುಳಿತ ಪ್ರಕರಣ ಕ್ರಿಕೆಟ್ ಸಂಭ್ರಮವನ್ನೇ ಕಸಿದಿದೆ. 11 ಮಂದಿ ಬಲಿ ಪ್ರಕರಣ. ನಾಳೆ ವಿಜಯ್ ಹಜಾರೆ ಪಂದ್ಯ ಸ್ಟೇಡಿಯಂನಲ್ಲಿ ನಡೆಯಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ನಡೆಯೋದಿಲ್ಲ. ದೆಹಲಿ ಆಂಧ್ರ ನಡುವಿನ ಪಂದ್ಯ ನಡಿಬೇಕಾಗಿತ್ತು, ಎಲ್ಲವೂ ಆಗಿದ್ರೆ. ಆದರೆ ನಾಳೆ ಡೆಲ್ಲಿ ಆಂಧ್ರ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಿಲ್ಲ. ದೆಹಲಿ ಪರ ಆಡೋದಕ್ಕೆ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸ್ಟೇಡಿಯಂನಲ್ಲಿ ಅಸಂಖ್ಯಾತ ಫ್ಯಾನ್ಸ್ ಜಮಾವಣೆ ಆಗುವ ಹಿನ್ನೆಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಪಂದ್ಯಾವಳಿಯನ್ನ ಸ್ಥಳಾಂತರ ಮಾಡಲಾಗಿದೆ. ನೋಡಿ, ಪೊಲೀಸರಿಂದ ವಿಜಯ್ ಹಜಾರೆ ಟೂರ್ನಿಗೆ ಅನುಮತಿ ಸಿಕ್ಕಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಆಡುವ ಪಂದ್ಯ ನಾಳೆ ನಡೆಯಲ್ಲ. ಕೊಹ್ಲಿ ಅವರ ಆಗಮನದಿಂದ ಅಭಿಮಾನಿಗಳು ಹೆಚ್ಚು ಸೇರುವ ಆತಂಕ ಹಿನ್ನೆಲೆ ಅಭಿಮಾನಿಗಳು ಬಂದರೆ ನಿಭಾಯಿಸೋದು ಕಷ್ಟ ಅನ್ನುವಂಥ ಅಭಿಪ್ರಾಯ. ಸ್ಟೇಡಿಯಂ ಗೇಟ್ ಅಗಲೀಕರಣ ಮಾಡಿಲ್ಲ ಆಡಳಿತ ಮಂಡಳಿ. ಹೀಗೆ ಹಲವು ಕಾರಣಗಳಿಂದ ಸದ್ಯ ನಾಳೆ ಮ್ಯಾಚ್ ನಡೆಯೋದಕ್ಕೆ ಅನುಮತಿಯನ್ನ ನೀಡಿಲ್ಲ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಹಿರಿಯ ಕ್ರೀಡಾ ಪತ್ರಕರ್ತ ಜೋಸೆಫ್ ಹೂವರ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿರೀಕ್ಷೆ ಮಾಡ್ತಾ ಇದ್ವಿ ನಾಳೆ ಮ್ಯಾಚ್ ನಡೀಬಹುದು ಅಂತ ಹೇಳಿ. ಆ ಪ್ರಕಾರವಾಗಿ ಕೆಎಸ್ಸಿಎ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿತ್ತು, ಒಂದು ಹೊಸ ಹುರುಪಿನಲ್ಲಿ ಇತ್ತು. ಆದ್ರೆ ಫೈನಲ್ ಆಗಿ ಮ್ಯಾಚ್ ಕ್ಯಾನ್ಸಲ್ ಆಗಿದೆ. ಇದನ್ನ ಯಾವ ರೀತಿ ನೋಡ್ತೀರಿ ನೀವು? ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಆಯಿತು ಅಂತ? ಅಲ್ಲ, ಅದು ಮಾಡಿರೋದು ಒಳ್ಳೇದು. ಯಾಕಂದ್ರೆ ಪ್ರಯತ್ನ ಮಾಡಿದ್ದಾರೆ. ಹೊಸ ಕಮಿಟಿ ಬಂದು ಗವರ್ಮೆಂಟ್ ಜೊತೆ ಚರ್ಚೆ ಮಾಡಿ ಈ ತರ ರಿವೈವ್ ಮಾಡಬೇಕು ಕ್ರಿಕೆಟ್ ಅಂದ್ಬಿಟ್ಟು, ಚಿನ್ನಸ್ವಾಮಿ ಸ್ಟೇಡಿಯಂ ಆಡಿಸ್ಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ದಾರೆ. ಬಟ್ ಇದು ಪೊಲೀಸ್ ಅವರಿರ್ಲಿ, ಯಾವುದೇ ಅಥಾರಿಟಿ ಇದ್ರೆ ಇದು ಒಳ್ಳೆ ಡಿಸಿಷನ್ ಇರಬೇಕು. ಯಾಕಂದ್ರೆ ನಾವು ಮರೆಯಕ್ಕಾಗಲ್ಲ. ಜೂನ್ 4ನೇ ತಾರೀಕು ಆಗಿರೋದು ನಾವು ಮರೆಯಕ್ಕೆ ಆಗೋದಿಲ್ಲ. 11 ಜನ ಸತ್ತಿದ್ದಾರೆ. ನಿನ್ನೆ ಕೇಸ್ ಅವ್ರು ಹೋಮ ಮಾಡಿದ್ದಾರೆ. ಹೋಮ ಮಾಡಿ ಶಾಂತಿ ಪಡ್ತೀವಿ ಅಂದ್ಬಿಟ್ಟು 11 ಲೈಫ್ ನಾವು ಕೊಂಡ್ಕೊಳಕ್ ಆಗಲ್ಲ, ಹೋಗ್ಬಿಡಿದೆ. ಸೊ ಅದನ್ನ ನಾವು ಬೆಲೆ ಕೊಡ್ಬೇಕು. ಕ್ರಿಕೆಟ್ ದೊಡ್ಡದಲ್ಲ, ಒಂದು ಕ್ರಿಕೆಟ್ ಅಸೋಸಿಯೇಷನ್ ದೊಡ್ಡದಲ್ಲ. ಲೈಫ್ ಇಸ್ ಇಂಪಾರ್ಟೆಂಟ್. ಅದು ಸೀರಿಯಸ್ ನಾವು ಅಪ್ರೋಚ್ ಮಾಡ್ಬೇಕಾಗಿರುತ್ತೆ. ಪ್ರಯತ್ನ ಮಾಡಿದ್ದಾರೆ. ಎಸ್ ಉಸ್ತಾದಿರ್ಲಿ ಇವರೆಲ್ಲ ಸೇರಿ ಗವರ್ಮೆಂಟ್ ಹೋಗಿ ಮೀಟ್ ಮಾಡಿ IPL ನ ವಾಪಸ್ ತರಬೇಕು, ಬೆಂಗಳೂರೊಳಗೆ ಆಡಿಸ್ಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ದಾರೆ. ಬಟ್ ಈಗ ಒಂದು ಜಸ್ಟಿಸ್ ಡಿಕುನ ರಿಪೋರ್ಟ್ ಪ್ರಕಾರ ಅಲ್ಲಿನ ಇದು ಫೆಸಿಲಿಟಿ ಸರಿ ಇಲ್ಲ, ಪ್ರಾಬ್ಲಮ್ಸ್ ಇದೆ, ಗೇಟ್ ಸರಿ ಇಲ್ಲ, ಇದು ಎಂತದ್ದು ಇಲ್ಲ ಅಂದಿದ್ದಕ್ಕೆ ಅದು ಸರ್ಕಾರ ಅದನ್ನ ಬ್ಯಾನ್ ಮಾಡಿದ್ರು. ಈಗ ಹೊಸ ಕಮಿಟಿ ಬಂದು ಅಪ್ರೋಚ್ ಮಾಡಿದ್ದಿಗೆ ಓಕೆ ಪ್ರಯತ್ನ ಮಾಡಿದ್ದಾರೆ. ಸರ್ಕಾರನೇ ಹೇಳಿದ್ದಾರೆ ನಾವು ಕಮಿಟಿ ಕಳಿಸ್ತೀವಿ ನೋಡ್ತೀವಿ ಅಂದ್ಬಿಟ್ಟು. ಈಗ ಇದೆಲ್ಲ ನೋಡಿದ್ದಾರೆ. ಸರ್ಕಾರದಿಂದ ಟೀಮ್ ಕಳ್ಸಿರೋದ್ರೊಳಗೆ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ, ನೆನ್ನೆ ನಾನು ಇದ್ದೆ ಅಸೋಸಿಯೇಷನ್ ಬಂದಾಗ, ಸೊ ಫುಲ್ ಆಕ್ಟಿವಿಟಿ ಇತ್ತು. ಪೊಲೀಸ್ ಅವರು ಇದ್ರು, ಬೇರೆ ಬೇರೆಯವರೆಲ್ಲ ಇದ್ರು. ಸೊ ನೋಡಿದಾಗ ಅವರು ನೋಡಿದ್ದಾರೆ ಏನೇನು ಕೊರತೆ ಇದೆ, ಅದು ಅವ್ರು ಹೇಳಿದ್ಮೇಲೆ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆಯಾ ಇಲ್ಲ. ಈಗ ಪ್ರಾಬ್ಲಮ್ ಆಗಿದೆ. ಡಿಕುನ ಅವರು ಈ ತರ ಹೇಳಿದ್ದಾರೆ ಅವ್ರ ರಿಪೋರ್ಟ್ ಒಳಗೆ, ಇಂತಿಂತ ಕೊರತೆಗಳಿದೆ, ಇದನ್ನ ಹೆಂಗ್ ಇಂಪ್ರೂವ್ ಮಾಡ್ಬೇಕು ಅಂತ. ಅದನ್ನ ಪ್ರಯತ್ನ ಮಾಡ್ಲಿಲ್ಲ ಹಳೆ ಕಮಿಟಿಯವರು. ಅವ್ರು ಯಾಕಂದ್ರೆ ಎಲೆಕ್ಷನ್ ಒಳಗೆ ಕೂತ್ಬಿಟ್ಟಿದ್ರು, ಎಲೆಕ್ಷನ್ ಮೋಡ್ ಹೋಗಿದ್ರು. ಅವ್ರು ಈ ಕ್ರಿಕೆಟ್ ಬಗ್ಗೆ ಅವ್ರಿಗೆ ಇದು ಇರ್ಲಿಲ್ಲ, ಇಂಟ್ರೆಸ್ಟ್ ಇರ್ಲಿಲ್ಲ. ಜನ ಪರವಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಫ್ಯಾನ್ಸ್ ಪರವಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅವ್ರಿಗೆ ಇದ್ದಿದ್ದು ಗುರಿ ಇದ್ದಿದ್ದು ಎಲೆಕ್ಷನ್ ಬರ್ತಾ ಇದೆ, ನಾವು ಅದಕ್ಕೆ ತಯಾರಿ ಆಗ್ತಿದೀವಿ ಅಂದ್ಬಿಟ್ಟು ಅದೇ ಪ್ರಯತ್ನ ಮಾಡಿ ಇಷ್ಟು ಜಸ್ಟಿಸ್ ಟಿಕ್ಕನ್ ಅವ್ರು ಹೇಳಿದ್ದಾರೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆ, ಇದನ್ನೆಲ್ಲ ಅಡ್ರೆಸ್ ಮಾಡಿದ್ರೆ ಏನೋ ಒಂದು ಮಾಡ್ಬೋದಾಯ್ತು. ಇನ್ನೊಂದ್ ಕಡೆ ನಾವು ನಮ್ಗೆ ಬಹಳ ನೋವಾಗಿದ್ದಂದ್ರೆ, ಒಬ್ಬರು ಫಾರ್ಮರ್ ಟ್ರೆಷರರ್ ಜಯರಾಮ್ ಅವರು ಜನ ಸತ್ತಿದ್ಮೇಲೆ 11 ಜನ ಸತ್ತಿದ್ಮೇಲೆ ಅವರು ತಗೋತಾರೆ, ಇಲ್ಲ ನಮ್ಮ ಕಾರಣದಿಂದ ಆಗಿದೆ ಅಂದ್ಬಿಟ್ಟು ಅವರು ರಿಸೈನ್ ಮಾಡ್ತಾರೆ. ಅದೇ ವ್ಯಕ್ತಿ ಬಂದ್ಬಿಟ್ಟು ತಿರ್ಗಾ ಎಲೆಕ್ಷನ್ ನಿಂತ್ಕೋತಾರೆ ಸೆಕ್ರೆಟರಿ ಪೋಸ್ಟ್ಗೆ.
ಸೊ ನಾವೇನ್ ಲೈಫ್ಗೆ ಇಷ್ಟೇನಾ ಬೆಲೆ ಕೊಡೋದು? ಹ್ಯೂಮನ್ ಲೈಫ್ ಇಷ್ಟೇನಾ ಬೆಲೆ? ನಾವು ವನ್ಯಜೀವಿಗಂತೂ ಕೊಡ್ತಾನೆ ಇಲ್ಲ, ಹ್ಯೂಮನ್ ಲೈಫ್ ಕೊಡ್ತಿರೋದು ಆ ತರ ಸಿಚುವೇಶನ್ ಬಂದಿದೆ. ವ್ಯಾಲ್ಯೂ ಬೇಕು. ಎಸ್, ಒಂದು ಪ್ರಯತ್ನ ಆಗಿದೆ. ಆಟ್ಸ್ ಆಫ್ ಟು ವೆಂಕಟೇಶ್ ಪ್ರಸಾದ್ ಅಂತ ಟೀಮ್ ಹೋಗಿ ಗವರ್ಮೆಂಟ್ ನ ಮೀಟ್ ಮಾಡಿ ಬೆಳಗಾವಿ ಅಸೆಂಬ್ಲಿ ಸೆಷನ್ ಹೋಗಿ ಮಾತಾಡಿ ಬಂದಿದ್ದೆಲ್ಲ ವಿ ಅಪ್ರಿಶಿಯೇಟ್ ದಟ್. ಬಟ್ ಫಸ್ಟ್ ನಾವು ನೋಡ್ಬೇಕಾರದು ಏನು, ಇದನ್ನೆಲ್ಲ ಈ ತರ ಪ್ರಾಬ್ಲಮ್ಸ್ ಇದೆ, ಏನು ಇದನ್ನ ಹೇಗೆ ನಾವು ಅಡ್ರೆಸ್ ಮಾಡೋದನ್ನ ಫಸ್ಟ್ ಮಾಡಿ ನೋಡ್ಕೋಬೋದಾಯ್ತು. ಈಗ ನಾವು IPL ಹೋದ್ರೆ IPL ಮಾರ್ಚ್ 26 ಸ್ಟಾರ್ಟ್ ಆಗತ್ತೆ. ಅಷ್ಟ್ರೊಳಗೆ ನಮಗೆ ಕೆಪಾಸಿಟಿ ಇದೆಯಾ? ಇದೆಲ್ಲ ಕೊಟ್ಟಿರೋದು ಕೊರತೆಗಳಿದೆ, ಇದರ ಪ್ರಾಬ್ಲಮ್ಸ್ ಇದನ್ನ ಅದನ್ನ ಅಡ್ರೆಸ್ ಮಾಡಕ್ ಟೈಮ್ ಇದೆಯಾ ನಮಗೆ? 2.5 ತಿಂಗಳು ಮಾಡಕ್ ಆಗತ್ತಾ? ಸೊ ಲೆಟ್ಸ್ ಬಿ ರಿಯಲಿಸ್ಟಿಕ್. ಈ RCB ಅವರು ಒಂದು ಆರೋಪಿಗಳು, ಅವ್ರ ಮೇಲೆ FIR ಆಗಿದೆ. ಬೆಂಗಳೂರಿನ ಹೆಸರನ್ನ ಹಾಳು ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಮಶಾನ ಮಾಡಿದ್ದಾರೆ. ಅವ್ರಿಗೆ ಕ್ರಿಕೆಟ್ ಮುಖ್ಯ. ಈ ಜನ ಸತ್ರು ನಮಗೇನು, ನಮ್ಗೆ ಹಣ ಬಂತು, ಒಂದು ಟೂರ್ನಮೆಂಟ್ ಗೆದ್ವಿ ಎಷ್ಟೋ ಅಂದ್ಬಿಟ್ಟು ಆ ಲೆಕ್ಕಾಚಾರ ಹೋಗಿದ್ದಾರೆ. ಇದೆಲ್ಲ ಸರಿಗ್ ಹೋಗಲ್ಲ. ನಾವು ಪಬ್ಲಿಕ್ ಮಾತಾಡಕ್ ಶುರು ಮಾಡಿದ್ರೆ ಇವ್ರಿಗೆಲ್ಲ ಬೇರೆ ತರ ಆಗತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ರು ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಯಾರ್ ನಮ್ನ ಕೇಳೋರು, ನಾವ್ ಈ ಮಾಡೋದೇ ಮಾಡ್ತೀವಿ ಅಂದ್ಬಿಟ್ಟು. ಸೊ ಇದೆಲ್ಲ ಯಾಕೋ ನೋಡಕ್ ಹೋದ್ರೆ RCB ಆಟಿಟ್ಯೂಡ್ ಸರಿ ಇಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಯಾವಾಗ ಇದು ನಡೀತಿತ್ತು ಎನ್ಕ್ವೈರಿ, ಅವಾಗ ಒಂದು ಟೀಮ್ ನ ಸೆಲೆಕ್ಟ್ ಮಾಡ್ತಾರೆ, PR ಟೀಮ್ ನ, ಪಬ್ಲಿಕ್ ರಿಲೇಷನ್ಸ್ ಟೀಮ್ ನ ಸೆಲೆಕ್ಟ್ ಮಾಡಿ PR ಇದ್ ಮಾಡಿ ಹೆಂಗಾರು ಜನ ಮನ್ಸನ್ನ ಚೇಂಜ್ ಮಾಡ್ಬೇಕು ಅಂದ್ಬಿಟ್ಟು ನನ್ನ ಅಪ್ರೋಚ್ ಮಾಡಿದ್ರು. ನೀವು ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ಬಿಟ್ಟು ನಾ ಹೇಳಿದೆ, ನಾನ್ ಯಾಕೆ ಮಾತಾಡ್ಬೇಕು? ನಾನು ಮಾತಾಡೋದು ಜನಪರವಾಗಿ ಮಾತಾಡ್ತೀನಿ, ಮತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಮಾತಾಡ್ತೀನಿ, ಕ್ರಿಕೆಟ್ ಬಗ್ಗೆ ಮಾತಾಡ್ತೀನಿ. ನಾನು ಯಾರಿಗೂ ಬಂದು PR ಮಾಡಕ್ ನಾನು ತಯಾರಿಲ್ಲ ಅಂದ್ಬಿಟ್ಟು ನಾನು ಹೇಳಿದ್ದೆ. ಸೊ ಎಲ್ಲ ತರ ಪ್ರಯತ್ನ ಮಾಡಿದ್ದಾರೆ. ಬಟ್ ನಾವು ಮರೆಯಕ್ಕಾಗತ್ತಾ? ಆ ಜನ ಕಳ್ಕೊಂಡಿದಾರಲ್ಲ 11 ಜೀವಗಳು, ಅವ್ರ ಮನೆಯವ್ರಿಗೆ ನಾವೇನಾದ್ರು ಮುಖ ತೋರ್ಸಕ್ ಆಗತ್ತಾ? ಒಂದೆಷ್ಟು ಜನಕ್ಕೆ ಗಾಯ ಆಗಿತ್ತು, ಅವ್ರಿಗೇನಾದ್ರು ಪರಿಹಾರ ಕೊಟ್ಬಿಟ್ಟು ಈಗ ಯಾರು ಕೇಳಿದಾರ, ನೀವ್ ಹೇಗಿದ್ದೀರಾ, ಸುಧಾರಿಸ್ಕೊಂಡಿದ್ದೀರಾ, ಇನ್ನೇ ನಾವೇನೋ ಹೆಲ್ಪ್ ಮಾಡ್ಬೇಕಂತ ಯಾರು ಕೇಳಿದಾರ? ಯಾರು ಇಲ್ಲ. ನಮ್ಮ RCB ಇಂದನೂ ಕೇಳಿಲ್ಲ, ನಮ್ಮ KSA ಇಂದನೂ ಯಾರು ಕೇಳಿಲ್ಲ. ಯಾಕಂದ್ರೆ KSA ಅವ್ರನ್ನ ನಿಮ್ಗೆ ಹೇಳಿದ್ನಲ್ಲ, ಅವ್ರಿಗೆ ಎಲೆಕ್ಷನ್ ಮುಖ್ಯ ಇತ್ತು. ಏನು ಒಂದ್ ಜೀವ ಹೋದ್ರೆ ಏನು, ನೆಕ್ಸ್ಟ್ ಎಲೆಕ್ಷನ್ ಬರ್ತೀನಿ, ಪವರ್ ಬರ್ತೀನಿ, ನಾನು ಅಧಿಕಾರ ತೋರಿಸ್ತೀನಿ, ದಾದಾಗಿರಿ ತೋರಿಸ್ತೀನಿ ಅಂದ್ಬಿಟ್ಟು ಆಟಿಟ್ಯೂಡ್ ಇಟ್ಕೊಂಡ್ ಬಂದ್ರೆ ಹ್ಯುಮ್ಯಾನಿಟಿ ಇಲ್ದವ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ರಿಕೆಟ್? ಯಾಕಂದ್ರೆ ಕ್ರಿಕೆಟ್ ಇಸ್ ಒನ್ಸ್ ಅಪಾನ್ ಅ ಟೈಮ್ ಜೆಂಟಲ್ಮ್ಯಾನ್ಸ್ ಗೇಮ್. ಈಗ ಬಿಡಿ, ಈಗ ಬೇರೆ ತರ, ಈಗ ದುಡ್ಡಿದ್ರೆ ಕ್ರಿಕೆಟ್ ಆ ತರ ಆಗ್ಬಿಟ್ಟಿದೆ ಸಿಚುವೇಶನ್. ಸೊ ಎಲ್ಲೋ ಒಂದ್ ಕಡೆ ಇವರು ಪ್ರಯತ್ನ ಮಾಡಿದ್ರು. ಎಸ್, ಇದು ವಿರಾಟ್ ಕೊಹ್ಲಿ ಬಂದಿದ್ದಾರೆ, ಒಂದ್ ಸ್ಟ್ಯಾಂಡ್ ನ ಓಪನ್ ಮಾಡಿ ಆಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದನ್ನ ಜಸ್ಟಿಫೈಬ್ಲಿ ಪೊಲೀಸ್ ಅವ್ರಿರ್ಲಿ ಬೇರೆ ಅಥಾರಿಟೀಸ್ ಅದನ್ನ ಡಿನೈ ಮಾಡಿದ್ದಾರೆ. ಸೊ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ಮರೆಯಕ್ ಆಗೋದಿಲ್ಲ. ಜೂನ್ 4 ನಾವು ಮರೆಯೋದು ಇಲ್ಲ, ಯಾವತ್ತಿಗೂ ಮರೆಯೋದಿಲ್ಲ.